ಎಲ್ಲ KCET 2026 ಆಸ್ಪಿರೆಂಟ್ಸ್ ನಿಮ್ಗೆಲ್ಲರೂ ಕೂಡ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ರೌಂಡ್ 2 ಅಫಿಷಿಯಲ್ ರಿಸಲ್ಟ್ಸ್ KCET ಅಥವಾ UGCET ರೌಂಡ್ 2 ಅಫಿಷಿಯಲ್ ರಿಸಲ್ಟ್ಸ್ ಇವಾಗ ಅನೌನ್ಸ್ ಆಗಿದೆ. 24th ಆಗಸ್ಟ್ ರಿಲೀಸ್ ಆಗಿರುವಂಥದ್ದು ಇವತ್ತು. ರೈಟ್, ನಾವು ಇವತ್ತಿನಿಂದ ನೀವು ಮಾಡುವಂತಹ ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ತುಂಬಾನೇ ಕಮ್ಮಿ ಇದೆ ನಿಮಗೆ. ನೋಡುವ, ರಿಸಲ್ಟ್ಸ್ ಕಡೆಗೆ ಬಂದಾಗ ಆಲ್ ಆಫ್ ಯು ನೀವು ಗೂಗಲ್ಗೆ ಹೋಗಿ KE ಅಂತ ಹೇಳಿ ಹಾಕ್ತೀರಾ. ಅವಾಗ ನಿಮಗೆ ಇಲ್ಲಿ ಏನು ಕಾಣಿಸುತ್ತೆ, ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣಿಸಿದ್ರೆ ಅದನ್ನು ನೀವು ಕ್ಲಿಕ್ ಮಾಡಿ ಈ ಥರ. ಅದಾದ್ಮೇಲೆ ಈ ಒಂದು ವೆಬ್ ಪೇಜ್ ಡೈರೆಕ್ಟ್ ಆಗಿ ನಿಮಗೆ ಬರುತ್ತೆ. ಆ್ಯಂಡ್ ಆಲ್ ಆಫ್ ಯು ಕಮ್ ಹಿಯರ್. ಅಡ್ಮಿಷನ್ಸ್ ಅಲ್ಲಿ ನೀವು UGCET ಸೆಲೆಕ್ಟ್ ಮಾಡಿ, ಆಲ್ ದ CET ಸ್ಟೂಡೆಂಟ್ಸ್. ಇದರಲ್ಲಿ ನಿಮಗೆ ಎರಡು ವಿಷಯಗಳನ್ನು ನೀವು ನೋಟಿಸ್ ಮಾಡಬೇಕು. ಒಂದು ಆಬ್ವಿಯಸ್ಲಿ ಯಾವುದು, UGCET 2026 ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್. ನಿಮ್ಮ ರಿಸಲ್ಟ್ಸ್ ನೋಡಬೇಕು ಅಂದರೆ ನೀವು ಇವತ್ತು 24th ರಿಲೀಸ್ ಆಗಿರುವಂತಹ ಲಿಂಕ್ ಇದು. ಇದನ್ನು ನೀವು ಕ್ಲಿಕ್ ಮಾಡಿ. ಆಬ್ವಿಯಸ್ಲಿ ನಿಮ್ಗೆ ಏನು ಕಾಣಿಸುತ್ತೆ, CET ನಂಬರ್ ಕೇಳ್ತಾರೆ, ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಕ್ಯಾಪ್ಚರ್ ಹಾಕಬೇಕು ಆ್ಯಂಡ್ ನಿಮ್ಮ ರಿಸಲ್ಟ್ಸನ್ನು ನೀವು ಚೆಕ್ ಮಾಡಬೇಕು. ಇದೊಂದು ನೀವು ರಿಸಲ್ಟನ್ನು ಚೆಕ್ ಮಾಡುವಂತಹ ಏನು ಸ್ಟೆಪ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ನೀವು ಸ್ವಲ್ಪ ಹಿಂದೆ ಬಂದರೆ ಅದಕ್ಕಿಂತ ಮೇಲೆ ಇನ್ನೊಂದು ಲಿಂಕ್ ಇದೆ. ಇದು ರಿಸಲ್ಟ್ಗೆ ರಿಲೇಟೆಡ್ ಒಂದು ನೋಟ್ ಅಂತ ಹೇಳ್ಬೋದು. ಅದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿ ಅವರೊಂದು ವಿಷಯ ಹೇಳ್ತಾರೆ. ಏನು ನೋಡಿ, CET ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಆಗಿ KE ಕಡೆಯಿಂದ ಬಂದಿರುವಂತಹ ಒಫಿಷಿಯಲ್ ಇನ್ಫಾರ್ಮೇಶನ್ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಈ ಸ್ಟೂಡೆಂಟ್ಸ್ ಏನಿದ್ದಾರೆ, ಎಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ, ಯೋಗ, ನ್ಯಾಚುರೋಪತಿ, ಫಾರ್ಮ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮ್ ಡಿ ಆ್ಯಂಡ್ BPT, BPO, ಅಲೈಡ್ ಹೆಲ್ತ್ ಸೈನ್ಸಸ್, ಯಾರೆಲ್ಲ ಈ ಕೋರ್ಸಸನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಆಬ್ವಿಯಸ್ಲಿ ಒಫಿಷಿಯಲ್ ರಿಸಲ್ಟ್ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಔಟ್ ಆಗಿದೆ 24th. ಜೊತೆಗೆ ಅವ್ರು ಹೇಳ್ತಾರೆ, ಆಸ್ ಆಲ್ರೆಡಿ ಮೆನ್ಷನ್ ಫಾರ್ UGCET ಕೋರ್ಸಸ್ ಓನ್ಲಿ ಚಾಯ್ಸ್ 1 ಆರ್ ಚಾಯ್ಸ್ 4, ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ನಿಮ್ಗೆ ಇವಾಗ ಆಪ್ಷನ್ಸ್ ಇರೋದು. ಸೊ ಆಸ್ ಆಲ್ರೆಡಿ ಮೆನ್ಷನ್ ಫಾರ್ UGCET ಕೋರ್ಸಸ್ ಓನ್ಲಿ ಚಾಯ್ಸ್ 1 ಆರ್ ಚಾಯ್ಸ್ 4 ಕ್ಯಾನ್ ಬಿ ಸೆಲೆಕ್ಟೆಡ್. ಇದೆರಡೇ ಚಾಯ್ಸ್ ಇರುವಂಥದ್ದು. ಈದರ್ ಅಡ್ಮಿಷನ್ ತಗೊಳ್ಳಿ ಅಥವಾ ಎಕ್ಸಿಟ್ ಆಗಿ, ಇದೆರಡೇ ಆಪ್ಷನ್ ನಿಮ್ಗೆ ಇರುವಂಥದ್ದು. ಆ್ಯಂಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಸೀಟ್ಸ್ ಕ್ಯಾನ್ ಚೂಸ್ ದಿಯರ್ ಚಾಯ್ಸಸ್ ಆ್ಯಂಡ್ ಮೇಕ್ ದ ಪೇಮೆಂಟ್ ಫ್ರಮ್ 25th. ಆನ್ಲೈನ್ ಪೇಮೆಂಟ್ ಕೂಡ ಕೊಡ್ತೀವಿ ಅಂತ KE ಒಫಿಷಿಯಲ್ ಜಾಗಗಳಿಂದ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ 25th ಆನ್ವರ್ಡ್ಸ್ ನಿಮ್ಮ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ ಟಿಲ್ 27th. ಆ್ಯಂಡ್ ಟೇಕ್ ದಿ ಅಡ್ಮಿಷನ್ ಎಟ್ ದಿ ಅಲಾಟೆಡ್ ಕಾಲೇಜ್ ಆನ್ ಆರ್ ಬಿಫೋರ್ 28th ಅಂತ ಹೇಳಿದ್ದಾರೆ. ಸೊ ನಿಮಗೆ ಆ್ಯಕ್ಚುಲ್ ಆಗಿ ಹೇಳೋದಾದರೆ ಯಾವುದೆಲ್ಲ ದಿನಗಳು ಅಡ್ಮಿಷನ್ಸ್ಗೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಆನ್ಲೈನ್ ಪೇಮೆಂಟ್ ವಿಲ್ ಹ್ಯಾಪನ್, ಅಂದರೆ ಪೇಮೆಂಟ್ ವಿಲ್ ಹ್ಯಾಪನ್ ಫ್ರಮ್ 25th ಆನ್ವರ್ಡ್ಸ್ ಟು 27th. ಸೊ ಪೇಮೆಂಟ್ಗೆ ಇರುವಂತಹ ಡೇಟ್ 25th ಟು 27th. ಆ್ಯಂಡ್ ರಿಮೆಂಬರ್, ಅಡ್ಮಿಷನ್ಸ್ಗೆ 25th ಟು 28th ಅವರು ನಿಮಗೆ ಕೊಡುವಂತಹ ಡೆಡ್ ಲೈನ್. ಆ್ಯಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ಒನ್ ಬಂದುಬಿಟ್ಟು, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಚೋಸನ್ ಚಾಯ್ಸ್ 1 ಮಸ್ಟ್ ಮ್ಯಾಂಡೇಟರ್ಲಿ ಗೆಟ್ ದಿ ಅಡ್ಮಿಷನ್ ಟು ದಿ ಅಲಾಟೆಡ್ ಸೀಟ್. ನಿಮಗೆ ಏನು ಚಾಯ್ಸ್ 1 ನೀವು ಚೂಸ್ ಮಾಡಿದ್ರೆ ನೀವು ಅಡ್ಮಿಷನ್ ಮಾಡ್ತಿದ್ದೀರ ಅಂತ ಅರ್ಥ. ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಲೇಬೇಕು. ಆ್ಯಂಡ್ ನಿಮಗೆ ಸಪೋಸ್ ಇದರಲ್ಲಿ ಇವಾಗ, ಬಟ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದ ಸೀಟ್ಸ್, ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್ ಬೈ ಲಾಗಿಂಗ್ ಇನ್ ಟು ದ ಪೋರ್ಟಲ್ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ದ ಶೆಡ್ಯೂಲ್ ಫಾರ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇವಾಗ ನೀವು ಅಡ್ಮಿಷನ್ ತಗೊಂಡು ನೆಕ್ಸ್ಟ್ ಫ್ಯೂಚರಲ್ಲಿ ರೌಂಡ್ 3 ಬೇಕು ನಿಮಗೆ, ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ if the candidate does not take choice 1 and wants to participate in the third round, ಇವಾಗ ಸಿಕ್ಕಿರೋ ಕಾಲೇಜ್ ಬೇಡ ಬಟ್ ನನಗೆ ಥರ್ಡ್ ರೌಂಡ್ಗೆ ನಾನು ನೋಡ್ತೀನಿ ಅಂತ ಹೇಳುವವರು, he can cancel the seat in the second round by paying the penalty of ₹5,000 ಅಂತ ಹೇಳ್ತಿದ್ದಾರೆ. ನೀವು 5,000 ಪೆನಾಲ್ಟಿಯನ್ನು ಕಟ್ಬಿಟ್ಟು ಏನು ಮಾಡಬೇಕು, ಸಿಕ್ಕಿರುವಂತಹ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಆಮೇಲೆ ರೌಂಡ್ 3ಗೆ ಅವರು ಅಲಾಟ್ಮೆಂಟನ್ನು ಬಿಟ್ಟಾಗ ಅಥವಾ ರೌಂಡ್ 3 ಶೆಡ್ಯೂಲ್ ಬಿಟ್ಟಾಗ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ರೈಟ್, ಅವಾಗ ಆ್ಯಂಡ್ ಲಾಗಿಂಗ್ ಟು ದ ಥರ್ಡ್ ರೌಂಡ್ ಆ್ಯಂಡ್ ಪಾರ್ಟಿಸಿಪೇಟ್ ಬೈ ಪೇಯಿಂಗ್ ದ ರಿಜಿಸ್ಟ್ರೇಷನ್ ಫೀ ಫ್ರೆಶ್. ನೀವು ರೌಂಡ್ 3ಯಲ್ಲಿ ಅವಾಗ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಪೆನಾಲ್ಟಿನೂ ಕಟ್ಟಬೇಕು, ಜೊತೆಗೆ ರಿಜಿಸ್ಟ್ರೇಷನ್ ಫೀಯನ್ನು ಪುನಃ ಕಟ್ಟಬೇಕಾಗತ್ತೆ ಫ್ರೆಶ್ ಆಗಿ. ಇಷ್ಟು ಇನ್ಫಾರ್ಮೇಷನನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾರಿಗೆ? CET ಸ್ಟೂಡೆಂಟ್ಸ್ಗೆ. ಸೊ ಎವ್ರಿ ಒನ್ ನಿಮ್ಮ ಪೇಮೆಂಟ್ಗೆ ಮಾತ್ರವಲ್ಲ, ನಿಮ್ಮ ಅಡ್ಮಿಷನ್ಸ್ಗೆ ಬೇಗ ರೆಡಿಯಾಗಿ ನಿಮ್ಮ ರಿಸಲ್ಟ್ಸನ್ನು ನೋಡ್ಕೊಳ್ಳಿ.
ನೀವು ಅಡ್ಮಿಷನ್ಸನ್ನು ಮಾಡಿದ್ರೆ ಒಳ್ಳೆಯದು. ಸೊ ಇನ್ಫಾರ್ಮ್ಡ್ ಡಿಸಿಷನನ್ನು ಇವಾಗಲೇ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ದಿ ಬೆಸ್ಟ್.